ಹೆಸರು ಬಂದು ಸುಬ್ಬಣ್ಣ ಅಂತ. ನಾವು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ. ತಿಂಗಳಿಗೊಂದು ಸಾರಿ ಬಂದು ಮತ್ತಿತ್ತಾಳೇಶ್ವರನ ಪೂಜೆ ಮಾಡಿಸ್ಕೊಂಡು ಸ್ನಾನ ಮಾಡಿ ಆ ಕೊಳದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗಲೂ ಇಲ್ಲಿ ಎಂಥ ಸಣ್ಣ ಮಕ್ಕಳು ತಂದರೂ ಒಳ್ಳೆಯದಾಗುತ್ತೆ. ನಾಗರಾದರೆ ನಾಗರ ಸಿಕ್ಕಾದರೆ ಎಲ್ಲಕ್ಕೂ ಒಳ್ಳೆಯದು. ಇಲ್ಲಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಆದ್ದರಿಂದ ಒಳ್ಳೆಯ ಹೆಸರುವಾಸಿಗೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಮತ್ತಿತ್ತಾಳೇಶ್ವರ ಅಂದರೆ ಒಳ್ಳೆಯ ಹೆಸರಿದೆ. ಬೆಂಗಳೂರು ಮತ್ತು ಮೈಸೂರು ಬೇರೆ ಕಡೆಯಿಂದ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅಡುಗೆ ಮಾಡಿ ಇಲ್ಲಿ ಒಪ್ಪತ್ಬಿಟ್ಟು ರಾತ್ರಿಯಿಂದ ಹಸುವಿಂದ ಬಂದು ಒಪ್ಪತ್ಬಿಟ್ಟು ಸ್ವಾಮಿಗೆ ನೈವೇದ್ಯ ಮಾಡಿ ಆನಂತರ ಒಪ್ಪತ್ಬಿಡ್ತೀವಿ ನಾವು. ಅಲ್ಲಿವರೆಗೂ ನಾವು ಏನೂ ತಿಂದಿರಲ್ಲ. ಹಾಗಾಗಿ ನಾವು ದರ್ಶನಕ್ಕೆ ಬಂದು ಪೂಜೆ ಮಾಡ್ತಾ ಯಾವಾಗಲೂ ಹೋಗ್ತಾ ಇರ್ತೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಗುರುವೇ ಸರ್ವಲೋಕಾನಂ ವಿಸಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಂ ದಕ್ಷಿಣ ಮೂರ್ತಯೇ ನಮಃ. ನಾಗೇಶ್ ಮೂರ್ತಿ ಅಂತ ಸುಮಾರು 20 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಕಲ್ವೀಡಿನಹಳ್ಳಿ, ಕಂದೇಗಾಲ, ಅಮೃತೇಶ್ವರನಹಳ್ಳಿ, ಮಳೆದೊಡ್ಡಿ ಅಂತ 4 ಊರು ಮಧ್ಯೆ ನೆಲೆಸಿರುವಂಥ ಮತ್ತಿತ್ತಾಳೇಶ್ವರ ದೇವಸ್ಥಾನ ಇದು. ಮೂಲತಃ ಸುಬ್ರಹ್ಮಣ್ಯ ದೇವರು. ಇಲ್ಲಿ ಸೋರಿಯಾಸಿಸ್, ಅರ್ಪಿಸು, ಗಾಯಗಳು, ಮಚ್ಚೆಗಳು, ಉಳ್ಕಡ್ಡಿ, ಬಿಳ್ಚಿಪ್ಪು ಈ ಥರ ಚರ್ಮಕ್ಕೆ ಸಂಬಂಧಪಟ್ಟಿದ್ದೇನೇ ಇರ್ಬೋದು. ಇಲ್ಲೇನು ಉತ್ತದ ಮಣ್ಣು ಮತ್ತಿಪುಡಿ ಅಂತ ಕೊಡ್ತೀವಿ, ಅದನ್ನು ಹಚ್ಕೊಂಡು ಲೇಪನ ಮಾಡ್ತಾ ಬಂದರೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದೇನೇ ಇದ್ರೂ ನಿವಾರಣೆಯಾಗುತ್ತೆ. 3 ವಾರ ಮಾಡಬೇಕು. ಇಲ್ಲಿ ಬಂದು ಇಲ್ಲಿ ಮಡಿಯಿಂದ ಈಶಾನ್ಯ ಭಾಗದಲ್ಲಿರುವಂಥ ಕಲ್ಯಾಣಿಲಿ ತೀರ್ಥ ಪ್ರೋಕ್ಷಣೆ ಮಾಡಿ, ದಕ್ಷಿಣ ಭಾಗದಲ್ಲಿರುವಂಥ ಕಲ್ಯಾಣಿಲಿ ತೀರ್ಥ ಪ್ರೋಕ್ಷಣೆ ಮಾಡಿ, ಈಶಾನ್ಯದಲ್ಲಿರುವಂಥ ಕೆರೆಯಲ್ಲಿ ಸ್ನಾನ ಮಾಡಿಕೊಂಡು ನಾಗರಕಲ್ಲಿಗೆ ತನಿ ಎರೆದು ಪೂಜೆ ಮಾಡಿಸ್ಕೊಂಡು ಇಲ್ಲೇ ಅಡುಗೆ ಎಲ್ಲ ಮಾಡಿ ನೆಲ್ಲೊಪ್ಪತ್ತು ಅಂತ ಬಿಡ್ತಾರೆ. ಬಾಳೆ ಎಲೆ, ಪ್ಲೇಟು, ತಟ್ಟೆ ಈ ಥರ ಏನೂ ಯೂಸ್ ಮಾಡ್ದೇನೆ ಕಲ್ಲು ಮೇಲೆ ಅಥವಾ ನೆಲದ ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಪ್ರಸಾದ ಏನು ಮಾಡಿರ್ತಾರೆ ಅದನ್ನು ನೆಲದ ಮೇಲೆ ಒಪ್ಪತ್ತು ಬಿಡ್ತಾರೆ. ಇದೇ ಥರ 3 ವಾರ ಮಾಡಿ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿದ್ದರಿಂದ ಚರ್ಮಕ್ಕೆ ಸಂಬಂಧಪಟ್ಟಿದ್ದೇನೇ ಆದರೂ ನಿವಾರಣೆ ಆಗುತ್ತೆ. ಈ ಭಾನುವಾರ, ಗುರುವಾರ ವಿಶೇಷ. ಬೆಳಗ್ಗೆ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಆಗಿ ಬೆಳಗ್ಗೆ 4:15 ಸಂಜೆ 6:00ವರೆಗೂ ಪೂಜೆ ಇರುತ್ತೆ. ಬೇರೆ ದಿನ ಪೂಜೆ ಇರುತ್ತೆ ಬೆಳಗ್ಗೆ 7:15 2:30 3 ಗಂಟೆವರೆಗೂ ಇರ್ತೀವಿ. ಭಾನುವಾರ, ಗುರುವಾರ ವಿಶೇಷ ಪೂಜೆ.